ಈ ಮೇಳವನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉತ್ಪಾದನೆ ಆದ್ಮೇಲೆ ಕೃಷಿ ಬೆಳೆಗಳಿಗೆ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿಚಾರ ಮಾಡತಕ್ಕಂಥದ್ದು, ಜೊತೆಗೆ ರೈತರ ಸಬಲೀಕರಣ, ಇದ್ರ ಜೊತೆಗೆ ಕೃಷಿ ಪಂಡಿತರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಯಾವಾಗಲೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಲಾಭದಾಯಕ ಆಗಬೇಕು, ಕೃಷಿನಲ್ಲಿ ತೊಡಗಿಕೊಂಡಿರ್ತಕ್ಕಂಥ ರೈತರ ಸಬಲೀಕರಣ ಆಗಬೇಕು, ರೈತರು ಕೂಡ ಉದ್ಯಮಿಗಳಾಗಬೇಕು. ರೈತರು ಬೆಳೆದ ಮೇಲೆ ಬರೀ ಮಾರುಕಟ್ಟೆ ಮಾಡ್ತಕ್ಕಂಥದ್ದಲ್ಲ, ಸಂಸ್ಕರಣೆ ಮತ್ತು ವ್ಯಾಲ್ಯೂ ಆಡೆಡ್ ಇವನ್ನೆಲ್ಲ ಮಾಡಿ ಮಾರುಕಟ್ಟೆ ಮತ್ತು ಪ್ಯಾಕೇಜಿಂಗ್ ಮತ್ತು ಉಪ ಉತ್ಪನ್ನಗಳನ್ನ ತಯಾರು ಮಾಡತಕ್ಕಂಥ ಕೆಲಸದಲ್ಲಿ ರೈತರು ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಲಾಭದಾಯಕ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾವನೆಯನ್ನ ಬೆಳೆಸ್ಕೋಬಾರದು. ಉತ್ಪಾದನೋತ್ತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಕೃಷಿ ಕ್ಷೇತ್ರ ಲಾಭದಾಯಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ರೈತ.